ಪಂಚಾಯಿತಿ ಪಟ್ಟಣದ 14.089ನೇ ವಾರ್ಡಿನ ನಿವಾಸಿಗಳಿಗೆ ನಮ್ಮ ಕ್ಲಿನಿಕ್ ವರದಾನವಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಂಜುಳಾ ಶ್ರೀಕಾಂತ್ ಹೇಳಿದ್ದಾರೆ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂಥ ಮಂಜುಳಾ ಶ್ರೀಕಾಂತ್ ಅವರೇ ಹಾಗೂ ಡಾಕ್ಟರ್ ಪೂಜಾ ಮೇಡಮ್ ಅವರೇ ಹಾಗೂ ಪ್ರದೀಪ್ ಅವರೇ ತಾಲೂಕು ಹಾಗೂ ಇಲ್ಲಿ ನಮ್ಮ ವಾರ್ಡಿನ ಮತ್ತು 8 ಮತ್ತು 9 ವಾರ್ಡಿನ ಎಲ್ಲ ಸಾರ್ವಜನಿಕರೇ ಹಾಗೂ ಆಶಾ ಕಾರ್ಯಕರ್ತರು ಪತ್ರಿಕಾಮಿತ್ರರು, ಇವತ್ತಿನ ದಿನ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ವತಿಯಿಂದ ಸಾಕಷ್ಟು ಆರೋಗ್ಯ ವಿಚಾರವಾಗಿ ಸಾಕಷ್ಟು ವಿಚಾರಗಳು ಮತ್ತು ಅನುಕೂಲತೆಗಳು ಸಾಕಷ್ಟು ಇದ್ದಾವೆ. ನಮ್ಮ ಜನಗಳೇನಪ್ಪ ಅಂದರೆ ನಿರಂತರವಾಗಿ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಳಲ್ಲ. ಇದು ಮನೆ ಬಾಗಿಲಿಗೆ ನಮ್ಮ ಆರೋಗ್ಯ ಬಂದಂಗೆ ಪ್ರತಿಯೊಂದು ವಾರ್ಡ್, ಅದರಲ್ಲೂ ಈ ಒಂದು 8 ಮತ್ತು 14, 5ನೇ ವಾರ್ಡ್ಗೆ ಬಂದಿರತಕ್ಕಂಥದ್ದು ಎಲ್ಲರೂ ಇಲ್ಲಿ ಇರತಕ್ಕಂಥ ಎಲ್ಲ ಸಾರ್ವಜನಿಕರು ಬಡವರೇ, SC ST ಜನರೇ ಮತ್ತು ಬಡ ಜನಾಂಗ ಇರೋದ್ರಿಂದ ಇಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳು, ಜ್ವರ, ಕೆಮ್ಮು, ನೆಗಡೆ ಏನಾದರೂ ಅದನ್ನು ಸಡನ್ನಾಗಿ ಬಂದು ಇಲ್ಲಿ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೋಬೋದು. ಹೆಚ್ಚಿನದಾಗಿ ಏನಾದರೂ ದೊಡ್ಡ ಸಮಸ್ಯೆ ಬಂದರೆ ಅಲ್ಲಿ ಹೋಗ್ಬೋದು. ಏನಾದರೂ ಸಣ್ಣ ಪುಟ್ಟದ್ದು ಚೆಕ್ ಮಾಡಿಸ್ಕೊಳ್ಳೋದಿದ್ರು ಲ್ಯಾಬು ಇದೆ. ಈಗ ಶುಗರ್ ಬಂದು ಎಷ್ಟೋ ಜನ ಇಲ್ಲಿ ತೋರಿಸ್ಕೊಳ್ಳೋದಿಲ್ಲ, ಕಿಡ್ನಿ ಫೇಲ್ ಆಗೋವರೆಗೂ ನಮ್ಮ SC ST ಜನಾಂಗ ಗೊತ್ತೇ ಆಗಲ್ಲ. ಅದೇನೋ ದೇವ್ರು ಮಾಡಿಸಿದ್ದಾರೆ, ಏನೋ ದೇವ್ರಿಗೆ ಹೋಗ್ಬೇಕು, ಅದಕ್ಕೆ ಅಂತೇಳಿ ಅಜ್ಜಯ್ಗೆ ಹೋಗ್ಬೇಕು ಅಂತೇಳಿ ಆ ಥರ ನಡ್ಕೊಳ್ಳೋ ರೀತಿ ಇವತ್ತಿನ ದಿನದಲ್ಲಿ ಆ ಕಾಲದಲ್ಲಿ ಯಾವ ದೇವರು ಯಾವುದೇನು ನಡೆಯಲ್ಲ. ಆರೋಗ್ಯವೇ ಭಾಗ್ಯ. ಆರೋಗ್ಯ ನಾವು ಎಷ್ಟು ಸಣ್ಣದೇ ಆಗಲಿ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಬ್ಲಡ್ ಇಲ್ಲಿ ಇರೋದ್ರಿಂದ, ಕ್ಲಿನಿಕ್ ಇರೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಅದನ್ನು ಸದುಪಯೋಗ ಎಲ್ಲ ನಮ್ಮ ವಾರ್ಡಿನ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಜನ ಪಡಿಸ್ಕೋಬೇಕು. ಹಾಗಾಗಿ ಇವತ್ತಿನ ದಿನ ಏನು ಕೇಂದ್ರ ಸರ್ಕಾರದಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸವಲತ್ತುಗಳು ನಾವು ನೇರವಾಗಿ ನಮ್ಮ ಮನೆ ಬಾಗಿಲಿಗೆ ಬಂದಂಗೆ. ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲರೂ ನೋಡ್ರಿ 10 ಹೆಜ್ಜೆ ಹೋದರೆ ಇಲ್ಲಿ ಕ್ಲಿನಿಕ್ ಬರುತ್ತೆ. ಮತ್ತು ಇಲ್ಲಿಂದ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಆಟೋ ಬೇಕು, ಇಲ್ಲ ಬೈಕ್ ಬೇಕು. ಅದರಿಂದ ಭಾಳ ಅನುಕೂಲ ಐತೆ. ಅದರಿಂದ ಸಾರ್ವಜನಿಕರು ಇದನ್ನು ಒಂದು ದುರುಪಯೋಗ ಪಡಿಸ್ಕೊಂಡಂಗೆ ಒಂದು ಅವಶ್ಯಕತೆ ಇರೋದ್ರಿಂದ ಪಡಿಸ್ಕೊಂಡು ಇವತ್ತಿನ ದಿನ ಇಲ್ಲಿ ಕರೆಸಿ ನಮಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮನಸ್ಸು ನನ್ನ 2 ಮಾತು ಮುಗಿಸ್ತೀನಿ. ಮಂಗಳವಾರ ಪಟ್ಟಣದ ನಮ್ಮ ಕ್ಲಿನಿಕ್ ಆಸ್ಪತ್ರೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಚಿತ್ರದುರ್ಗ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ, ಚಳ್ಳಕೆರೆ, ನಮ್ಮ ಕ್ಲಿನಿಕ್ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ನಾಯಕನಹಟ್ಟಿ ವತಿಯಿಂದ ಜನ ಆರೋಗ್ಯ ಸಮಿತಿ ಸಭೆಯಲ್ಲಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪಟ್ಟಣ ಪಂಚಾಯಿತಿ ಸದಸ್ಯ JR ರವಿಕುಮಾರ್ ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯ ಮಹಾಂತಣ್ಣ ಮಾತನಾಡಿದರು. ಪೂಜಾ ಮೇಡಮ್ ಅವರೇ, ಪ್ರದೀಪ್ ಸರ್ ಅವರೇ, ಇಲ್ಲಿ ಬಂದಿರತಕ್ಕಂಥ ನಮ್ಮ ವಾರ್ಡಿನ ಎಲ್ಲ ಜನಗಳೇ, ಈ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು, ಈ ಒಂದು ಸವಲತ್ತನ್ನು ಕೇಂದ್ರ ಸರ್ಕಾರ ಅಡಿಯಲ್ಲಿ ಆಯೋಜಿಸಲಾಗಿದೆ. ನಮ್ಮ ಕ್ಲಿನಿಕ್ ನಮ್ಮ ಆರೋಗ್ಯ ಕೇಂದ್ರ ಅಂತೇಳಿ ಇದು ತುಂಬ ಅನುಕೂಲಕರವಾದಂಥ ವಾತಾವರಣ. ಯಾಕಂದರೆ ಪ್ರಾಥಮಿಕವಾಗಿ ಏನೇ ಒಂದು ಸಣ್ಣ ಪುಟ್ಟ ಆದ ತಕ್ಷಣ ನಾವೆಲ್ಲ ದೊಡ್ಡ ಹಾಸ್ಪಿಟಲ್ಗೆ ಹೋಗೋಕ್ಕಾಗಲ್ಲ. ನಮ್ಮದೇ ಒಂದು ಏರಿಯಾ, ನಮ್ಮದೇ ಒಂದು ವಾರ್ಡಲ್ಲಿ, ಇದು ನಾಯಕನಹಟ್ಟಿ ಗ್ರಾಮದಲ್ಲಿ ಈಗ ಸಮುದಾಯ ಆರೋಗ್ಯ ಕೇಂದ್ರ ಇದೆ. ಅಲ್ಲಿ ಯಾವಾಗ ಜನ ಹೋಬಳಿ ಹೆಡ್ ಕ್ವಾರ್ಟರ್ ಯಾವಾಗ ಜನ ಇರ್ತಾರೆ. ಇಲ್ಲಿ ಒಂದು ಡಾಕ್ಟರ್ ಇರೋದ್ರಿಂದ ಇಲ್ಲಿ ನಮಗೆ ಪ್ರತಿಯೊಬ್ಬ ಏನಿದೆಯಾ ಸಿಸ್ಟರ್ ಇರ್ತಾರೆ, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ. ಪ್ರಥಮವಾಗಿ ಪ್ರಾಥಮಿಕ ಚಿಕಿತ್ಸೆ ಏನು ಕೊಡ್ಬೋದ ಅಂತ ಇರ್ತವೆ ಅದೆಲ್ಲ ಸವಲತ್ತು ಸಿಗ್ತವೆ. ಇದಕ್ಕೆ ಜನಗಳಿಗೆ ಒಂದು ಅವೇರ್ನೆಸ್ ಆಗಬೇಕು. ಇಲ್ಲಿ ನಮ್ಮ ವಾರ್ಡಲ್ಲಿ ಇದೆ, ಈ ನಾಯಕನಹಟ್ಟಿಲಿ ಇದೆ, ನಮಗೆ ಗೊತ್ತಿರಲಿಲ್ಲ. ನಾವು ಇವತ್ತೇ ಫಸ್ಟ್ ಬಂದಿದ್ದೀವಿ ಒಳಗಡೆ. ಈ ಕೇಂದ್ರದೊಳಗೆ ಬಂದಾಗ ಇಲ್ಲಿ ಏನು ಎಲ್ಲ ಶುಚಿತ್ವ ಆಗಲಿ, ಇನ್ನೊಂದು ಆಗಲಿ ತುಂಬ ಅಚ್ಚುಕಟ್ಟಾಗಿದೆ. ಡಾಕ್ಟ್ರು ಈಗ ಗೌರ್ಮೆಂಟಿಂದ ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆಯೋಜಿಸಿದರೆ ಒಂದು 4 ಜನ 5 ಜನ ಸಿಬ್ಬಂದಿ ಇರ್ತಾರೆ. ಎಲ್ಲ ರೀತಿಯ ಸವಲತ್ತು ಸಿಗುತ್ತೆ. ಅದನ್ನು ನಾವು ಉಪಯೋಗ ಪಡ್ಕೊಂಬರ್ತೀವಿ. ಬರ್ತಕ್ಕಂಥ ಜನರಿರ್ಬೋದು, ನಮ್ಮ ಜನಪ್ರತಿನಿಧಿಗಳು ಇದನ್ನ ಅರಿವು ಮೂಡಿಸ್ಬೇಕು. ಇಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ನಾವು ಈ ವಾರ್ಡಿನ ಸದಸ್ಯರಾದರೂ ಸಮೇತ ನಾವು ಇವತ್ತಿನವರೆಗೆ ಇಲ್ಲಿ ಬಂದಿರಲಿ, ಪ್ರಥಮವಾಗಿ ಬಂದಿದ್ದೀವಿ. ಕಾರಣಕ್ಕೆ ಅವಕಾಶ ಕೊಟ್ಟಂತೆ ಧನ್ಯವಾದಗಳು. ಇದೇ ವೇಳೆ ಜಿಲ್ಲಾ ಕಾರ್ಯಕ್ರಮ ನಿರ್ವಾಹಕರಾದ ಅರ್ಜುನ್, ಪ್ರದೀಪ್, ನಮ್ಮ ಕ್ಲಿನಿಕ್ ಸಿಬ್ಬಂದಿಗಳಾದ ವೈದ್ಯಾಧಿಕಾರಿ ಪೂಜಾ, ಶುಶ್ರೂಷಕಿ ಕೂನಬೇವು ಇ ಸೌಮ್ಯ, ವೀರೇಶ್, ಪ್ರದೀಪ್, ಆಶಾ ಕಾರ್ಯಕರ್ತೆ ದ್ರಾಕ್ಷಾಯಿಣಿ, ರತ್ನಮ್ಮ ಸೇರಿದಂತೆ 14.089ನೇ ವಾರ್ಡ್ನ ನಿವಾಸಿಗಳು ಇದ್ದರು. ಮತ್ತೆ ಇಲ್ಲಿ ಇರುವಂತ ನಮ್ಮ ಅಣ್ಣನಾದ ರವಿಕುಮಾರ್ ಅವರು ಮತ್ತು ಮಾಂತಣ್ಣ ಅವರೇ ಮತ್ತು ಪ್ರದೀಪ್ ಸರ್ ಅವರೇ, ಪೂಜಾ ಮೇಡಮ್ ಅವರೇ, ಇಲ್ಲಿ ಆಗಮಿಸಿದ ಎಲ್ಲ ಸಾರ್ವಜನಿಕರೇ ಮತ್ತು ಆಶಾ ಕಾರ್ಯಕರ್ತರೇ, ಸಿಬ್ಬಂದಿ ವರ್ಗದವರೇ, ಮತ್ತು ಇಲ್ಲಿ ನಮ್ಮ ಕ್ಲಿನಿಕ್ಕು ಅಂತ ಹೇಳೋದಕ್ಕೆ ಎಲ್ಲದರಿಂದ ಉಪಯೋಗ ಐತೆ. ಬೇರೆ ವಯಸ್ಸಾದರು ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋಕ್ಕೂ ಆಗಲ್ಲ. ಅವ್ರಿಗೆ ಆಟ ಕೊಡೋಷ್ಟು ದುಡ್ಡೂ ಇರಲ್ಲ ವಯಸ್ಸಾಗಿರೋರಿಗೆ. ಅಂಥವ್ರು ಇಲ್ಲಿ ಬಂದು ಇಂಜೆಕ್ಷನ್ ಕೊಡ್ತಾ ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಾರೆ ಡಾಕ್ಟ್ರು.
ಮತ್ತು ಲ್ಯಾಬ್ದವರು ರೆಸ್ಪಾನ್ಸ್ ಮಾಡ್ತಾರೆ. ಭಾಳ ಚೆನ್ನಾಗಿ ಇನ್ಕಮ್ ಐತೆ, ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತೀನಿ. ಅದೇ ಈಗ ಪ್ರೆಗ್ನೆಂಟ್ ಇರೋರು ಅವ್ರಿಗೆಲ್ಲ ಇಂಜೆಕ್ಷನ್ ತಗೋಬೇಕು, ಈ ಟ್ಯೂಬ್ಗಳು ಹಾಕ್ಸ್ಬೇಕು, ಬ್ಲಡ್ ಕಡಿಮೆ ಇದ್ರೆ ಅಂದರೆ ಅವ್ರ ಆಶಾ ವರ್ಕರು ಮನೆ ಬಾಗಿಲಿಗೆ ನಮ್ಮ ಕ್ಲಿನಿಕ್ ತಗೊಂಬಂದು ಮನೆ ಬಾಗಿಲಿಗೆ ಕರ್ಕೊಂಡೋಗಿ ಹಾಕಿಸ್ತಾರೆ. ಈ ಥರ ರೆಸ್ಪಾನ್ಸ್ ಯಾರು ಮಾಡಲ್ಲ. ಅದನ್ನ ನಾವೆಲ್ಲರೂ ಉಪಯೋಗಿಸ್ಕೊಂಡು ನಮ್ಮ ಕ್ಲಿನಿಕ್ಕು ನಮ್ಮ ಹಾಸ್ಪಿಟ್ಲೆ ಅಂತ ಹೇಳಿ ನಾವೆಲ್ಲರೂ ಉಪಯೋಗಿಸ್ಕೊಳ್ಳೋಣ ಅಂತೇಳಿ ಇದು ಮಾತನ್ನ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದ.